ಸೋಮನಾಥ್ ದೊಡ್ಡಮನೆ ಯುವ ಕಾಂಗ್ರೆಸ್ ಮುಖಂಡರು ಕೊಪ್ಪಳದ ಯುವ ಕಾಂಗ್ರೆಸ್ ಮುಖಂಡರಾದ ಸೋಮನಾಥ್ ದೊಡ್ಡಮನೆ ಅವರು ಸೌಮ್ಯ ಸ್ವಭಾವದ ಯುವ ರಾಜಕಾರಣಿ. ಕಾಂಗ್ರೆಸ್ ಯುವ ಮುಖಂಡ, ಸಮಾಜ ಸೇವಕ, ಸಚಿವ ಶಿವರಾಜ್ ತಂಗಡಗಿಯವರ ಆಪ್ತ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸೋಮನಾಥ್ ದೊಡ್ಡಮನೆ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಎಲ್ಲರೊಡನೆ ಸ್ನೇಹಜೀವಿಯಾಗಿ ಬೆರೆಯುವ ಸೋಮನಾಥ್ ದೊಡ್ಡಮನೆ ಅವರು ನಮ್ಮ ಸಮಾಜಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಜೊತೆಗೆ ತಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮರ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಇವತ್ತು ಹಲವು ರಾಜಕಾರಣಿಗಳು ಮತ್ತು ಹಲವು ನಾಯಕರು ಮಾತನಾಡುವುದು ಒಂದೇ, ಯುವಕರು ಈ ದೇಶದ ಆಸ್ತಿ ಮತ್ತು ಶಕ್ತಿ ಎನ್ನುವಂಥದ್ರ ಬಗ್ಗೆ. ಹೆಚ್ಚೆಚ್ಚು ಜನರು ಯುವಕರು ರಾಜಕಾರಣಕ್ಕೆ ಬರಬೇಕು, ಸಮಾಜ ಸೇವೆಯಲ್ಲಿ ತೊಡಗಬೇಕು, ಜನರ ಕಲ್ಯಾಣಕ್ಕಾಗಿ ದುಡಿಬೇಕು ಎನ್ನುವಂಥ ಮಾತುಗಳನ್ನು ನಾವು ಹಲವಾರು ಬಾರಿ ಕೇಳ್ತಾ ಇರ್ತೇವೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿಯ ಒಬ್ಬ ಯುವಕ ಜಿಲ್ಲೆಯ ಜನರಿಗಾಗಿ, ಈ ತಾಲೂಕಿನ ಹಳ್ಳಿಯ ಜನರಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸಮಯವನ್ನು ಮೀಸಲಿಟ್ಟು ರಾಜಕಾರಣದಲ್ಲಿ ಗುರುತಿಸಿಕೊಂಡು ಬೆಳೆದಿದ್ದಾರೆ. ಹಾಗಾಗಿ ಅವರು ಬೇರಾರು ಅಲ್ಲ, ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಂದಿನ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಸೋಮನಾಥ್ ದೊಡ್ಡಮನಿ ಎಂಬ ಯುವಕ. ಇವತ್ತು ನಮ್ಮ ವಿಶ್ವವಾಣಿ ಸಮೂಹ ಅನೇಕ ಸಂಘ ಸಂಸ್ಥೆಗಳನ್ನು ಎಲೆಮರೆಕಾಯಿ ಅಂತಿರುವ ಸಾಧಕರನ್ನ ಗುರುತಿಸಿ ಇವತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಒಬ್ಬ ಹಳ್ಳಿಯ ಯುವಕನನ್ನ ಗುರುತಿಸಿ ಇವತ್ತು ನಮ್ಮ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ಲಭಿಸ್ತಾ ಇದೆ. ಬನ್ನಿ ಅವ್ರನ್ನ ಮಾತಾಡಿಸೋಣ. ಅವರ ಸಮಾಜ ಸೇವೆ ಹೇಗಿದೆ, ಜನರ ಕಲ್ಯಾಣಕ್ಕಾಗಿ ಅವರು ಯಾವ ರೀತಿ ದುಡಿತಾ ಇದ್ದಾರೆ, ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಕಂಗ್ರ್ಯಾಚುಲೇಷನ್ಸ್. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ ಸರ್. ಥ್ಯಾಂಕ್ ಯು ಸರ್. ಎಸ್, ನಾನು ಮೊದಲಿಗೆ ಆರಂಭದಲ್ಲಿ ಹೇಳ್ತಾ ಇದ್ದೆ ನಿಮ್ಮ ಕಾರ್ಯ ಸಾಧನೆಗಳ ಬಗ್ಗೆ, ನಿಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ. ನಿಮ್ಮ ಕುಟುಂಬವು ಕೂಡ ರಾಜಕೀಯ ಕುಟುಂಬ ಹಿನ್ನೆಲೆಯಿಂದ ಬಂದಿರುವಂಥದ್ದು, ಮೂಲತಃ ಕೃಷಿ ಕುಟುಂಬ, ಅವಿಭಕ್ತ ಕುಟುಂಬ, ದೊಡ್ಡ ಒಂದು ಜೇನುಗೂಡಿದಂತಹ ಒಂದು ಕುಟುಂಬ. ಇತ್ತೀಚೆಗೆ ಯುವಕರ ಪಡೆಯನ್ನು ಕಟ್ಟಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ವರ್ಕನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ರಾಜಕಾರಣಕ್ಕೆ ಬರಬೇಕು ಎನ್ನುವಂತಹ ಆಸೆ ಹೇಗೆ ಬಂತು ಎನ್ನುವಂಥದ್ದು ಮೊದಲಿಗೆ. ಮೂಲತಃ ರಕ್ತಗತವಾಗಿ ನಾವು ರಾಜಕಾರಣದಲ್ಲಿ, ನಮ್ಮ ತಾತ ಅವರು ರಾಜಕಾರಣದಲ್ಲೇ ಇವತ್ತು ರಾಜಕೀಯವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ, ಒಂದು ಶಿಕ್ಷಣ ಪ್ರೇಮಿಯಾಗಿ ನಮ್ಮ ಭಾಗದಲ್ಲಿ ಸನ್ಮಾನ್ಯ ನಮ್ಮ ತಾತನವರಾದ ದಿವಂಗತ ಉಲಗಪ್ಪ ದೊಡ್ಡಮನಿಯವರು ಈ ಒಂದು ಭಾಗದಲ್ಲಿ ಹೆಸರುವಾಸಿ. ನಮಗೆ ರಾಜಕೀಯ ರಕ್ತಗತವಾಗೇ ಬಂದಿದೆ. ಅವರ ಒಂದು ದೂರದೃಷ್ಟಿ ಹಾಗೂ ಅವರ ಒಂದು ಶಿಕ್ಷಣ ಪ್ರೇಮ ಹಾಗೂ ಸಾಮಾಜಿಕ ಸೇವೆಯೇ ನಮಗೆ ಮೂಲ ಆಗಿರುವುದರಿಂದ ಅವರ ಹಾದಿಯಲ್ಲೇ ಕೂಡ ನಾವು ಕೂಡ ರಾಜಕೀಯ ರಂಗದಲ್ಲಿ ಒಂದು ಜನಸಾಮಾನ್ಯರಿಗೆ ಹಾಗೂ ಬಡವರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಅವರಿಗೆ ಆಶಾಭಾವನೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜಕಾರಣದಿಂದ ಅವರಿಗೂ ಕೂಡ ನ್ಯಾಯವನ್ನು ನೀಡುವುದರ ಕುರಿತಾಗಿ ಇವತ್ತು ನಾನು ಕೂಡ ಒಂದು ಯುವಕರ ಪ್ರತಿನಿಧಿಯಾಗಿ ರಾಜಕಾರಣಕ್ಕೆ ಒಂದು ಕಾಲನ್ನು ಇಡಬೇಕಂತೇಳಿ ನನ್ನಲ್ಲಿ ಹಂಬಲ ಇದೆ. ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೂಡ ಒಂದು BA/B.Ed ಪದವೀಧರನಾಗಿ ಇವತ್ತು ಸರ್ಕಾರಿ ಶಾಲೆಗಳು ಯಾವ ರೀತಿಯಾಗಿ ಬಡವರಿಗೆ ಹಾಗೂ ಬಡ ಮಕ್ಕಳಿಗೆ ಎಲ್ಲ ರೀತಿಯಿಂದ ಕೂಡ ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಹಾಗೂ ಬಡವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ದೃಷ್ಟಿಕೋನದಿಂದ ನಾವು ಕೂಡ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸರ್ಕಾರಿ ಶಾಲೆಗಳು ನಮ್ಮ ಆಸ್ತಿ, ಅವುಗಳನ್ನು ರಕ್ಷಣೆ ಮಾಡಬೇಕಾಗಿದ್ದು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳ್ತಾ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದರ ಮೂಲಕ ಈಗ ಯುವಕರನ್ನು ಹಾಗೂ ಈ ಒಂದು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಒಂದು ಜಗತ್ತಿಗೆ ನಮ್ಮ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡುವ
ಸದುದ್ದೇಶದಿಂದ ನಾನು ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ. ಎಸ್ ಸರ್, ತಮ್ಮದು ಹಳ್ಳಿಯ ಒಂದು ತಾವು ಪ್ರತಿಭೆ. ಹಳ್ಳಿಯ ಒಬ್ಬ ಯುವಕ, ತಮ್ಮ ತಾತನವರು ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದವರು. ಅವರ ಸ್ಫೂರ್ತಿಯಿಂದ ಇವತ್ತು ತಾವು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಮತ್ತು ಜಿಲ್ಲೆಯ ನಾಯಕರುಗಳಿಂದ. ಸರ್, ಕೆಲವೊಂದಿಷ್ಟು ಜಿಲ್ಲೆಯ ನಾಯಕರ ಜೊತೆಗಿನ ಒಡನಾಟ ತಮ್ಮದು ಹೇಗಿದೆ ಅಂತ ಹೇಳಿ? ಇವತ್ತು ಸನ್ಮಾನ್ಯ ಶಿವರಾಜ ತಂಗಡಿಗೆಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗದವರ ಖಾತೆಯ ಸಚಿವರಾದಂತಹ ಸನ್ಮಾನ್ಯ ಶಿವರಾಜ ತಂಗಡಿಗೆಯವರ ಬೆಂಬಲಿಗನಾಗಿ ಇವತ್ತು ರಾಜಕಾರಣದಲ್ಲಿ ನಾನು ಇದ್ದೇನೆ. ಅವರು ಕ್ಷೇತ್ರಕ್ಕೆ ಮಾಡಿದಂತಹ ಅಭಿವೃದ್ಧಿಯ ಕೆಲಸಗಳಿರ್ಬೋದು. ಹಾಗಾಗಿ ಅವರು ಒಂದು ಬಡ ಸಾಮಾನ್ಯರ ಮತ್ತು ಏಳಿಗೆಗಾಗಿ ಏನು ಕೆಲಸವನ್ನು ಮಾಡ್ತಿದ್ದಾರೆ, ಅವರ ಒಂದು ಪ್ರೇರಣೆಯಿಂದ ಇವತ್ತು ನಾನು ರಾಜಕೀಯದಲ್ಲಿ ಇದ್ದೀನಿ. ಅವರು ಕೂಡ ಇವತ್ತು ನಾವು ಅವರ ಮನೆಯ ಮಗನಾಗಿ ಅವರ ಜೋಡಿ ಒಡನಾಟವನ್ನು ಇಟ್ಟುಕೊಂಡಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಯಾವತ್ತೂ ಪಕ್ಷದ ಹಿರಿಯರ ಜೋಡಿನೂ ಕೂಡ ನಾನು ಉತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ನಮಗೆ ಒಂದು ಜವಾಬ್ದಾರಿಯನ್ನು ಎನ್ರೋಲರ್ ಆಗಿ ನೀಡಿದರು. ಆ ಒಂದು ಎನ್ರೋಲರ್ ಕೆಲಸವನ್ನು ರಾಜ್ಯದಲ್ಲಿ ಕನಕಗಿರಿ ಕ್ಷೇತ್ರ 2ನೇ ಸ್ಥಾನವನ್ನು ಪಡೆಯಿತು. ಆ ಒಂದು 2ನೇ ಸ್ಥಾನವನ್ನು ಪಡೆಯೋದ್ರ ಮೂಲಕ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ನಮ್ಮ ಕನಕಗಿರಿ ಕ್ಷೇತ್ರದಿಂದ ನಾವು ಕೊಟ್ವಿ. ಆ ಒಂದು ಕೊಡುವುದರ ನಿಟ್ಟಿನಲ್ಲಿ ನಾನು ಕೂಡ ಸುಮಾರು 6457 ಸದಸ್ಯರನ್ನು ಪಕ್ಷದ ಸದಸ್ಯತ್ವವನ್ನು ಮಾಡುವುದರ ಮೂಲಕ ಕೊಪ್ಪಳ ಜಿಲ್ಲೆಗೆ ಒಂದು ಪ್ರಥಮ ಸ್ಥಾನವನ್ನು ನಾನು ಪಡೆದೆ. ಆ ಒಂದು ಪಡೆದರ ಮೂಲಕ ಸನ್ಮಾನ್ಯ ಶಿವರಾಜ ತಂಗಡಿಗೆಯವರು ನನ್ನನ್ನು ಸನ್ಮಾನಿಸಿ ಒಂದು ಗೌರವಿಸುವುದರೊಂದಿಗೆ ಸನ್ಮಾನ್ಯ ಶಿವರಾಜ ತಂಗಡಿಗೆಯವರು ನನಗೂ ಕೂಡ ಅಭಿನಂದನೆಯನ್ನು ತಿಳಿಸಿದರು. ಅದೇ ರೀತಿಯಾಗಿ ನಮ್ಮ AICCಯ ಮಾಜಿ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ನಮಗೆ ಅಭಿನಂದನೆಯನ್ನು ಈ ಒಂದು ಜಿಲ್ಲೆಗೆ ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿದ್ದಕ್ಕೋಸ್ಕರ ನಮಗೆ ಒಂದು ಅಭಿನಂದನಾ ಪತ್ರವನ್ನು ನೀಡಿ ನಮಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಸೊ ತಮ್ಮೆಲ್ಲ ಇಷ್ಟು ಕಾರ್ಯಕೆಲಸಗಳನ್ನ ಗುರುತಿಸಿ ಇವತ್ತು ಒಂದು ಕನಸನ್ನು ಕಟ್ಕೊಂಡು ಕೂಡ್ತಿದ್ದೀರಾ. ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾರಟಗಿ ತಾಲೂಕಿನ ಮರ್ಲಾನಳ ಜಿಲ್ಲಾ ಪಂಚಾಯಿತಿಯಲ್ಲಿ ಮುಂದಿನ ಬಾರಿ ಚುನಾವಣೆ ನಡೆದಾಗ ಪ್ರಬಲ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದೀರಾ. ಟಿಕೆಟ್ ಸಿಗುತ್ತಾ ಅಂತ ಹೇಳಿ ಜಿಲ್ಲಾ ಪಂಚಾಯಿತಿಯಲ್ಲಿ? ಸನ್ಮಾನ್ಯ ಶಿವರಾಜ ತಂಗಡಿಗೆಯವರ ಬೆಂಬಲಿಗನಾಗಿ ಅವರು ತೋರಿಸಿದಂಥ ಹಾದಿಯಲ್ಲೇ ನಡೆಯುತ್ತಿದ್ದು ಹಾಗೂ ಅವರ ಒಂದು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಚಾಚು ತಪ್ಪದೆ ನಿಭಾಯಿಸಿ ಇವತ್ತು ಪಕ್ಷ ಸಂಘಟನೆಗೆ ಹಾಗೂ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಲಿಕ್ಕೆ ಹಾಗೂ ಪಕ್ಷದ ಸದಸ್ಯತ್ವವನ್ನು ಪಡೀಲಿಕ್ಕೆ ನಾನು ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಹಾಕಿ ಈ ಒಂದು ಮರ್ರಾನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಲ್ಲದೆ ಇಡೀ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ನಾನೊಂದು ಪಕ್ಷದ ಸಂಘಟನೆಯನ್ನು ಮಾಡಿದ್ದೇನೆ. ಇವತ್ತು ನಮ್ಮ ಮರ್ಲಾನಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನತೆಯ ಆಶಯ ಮೇರೆಗೆ ನನಗೆ ಈ ಒಂದು ಚುನಾವಣೆಯಲ್ಲಿ ಒಂದು ಪಕ್ಷದ ಟಿಕೆಟನ್ನು ಕೊಡ್ತಾರೆ ಹಾಗೂ ಅವರ ಸನ್ಮಾನ್ಯ ಶಿವರಾಜ ತಂಗಡಿ ಅವರಿಗೆ ಗೌರವ ಕೊಡೋದ್ರ ಮೂಲಕ ನಮ್ಮ ಭಾಗದ ಜನರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಹಾಗಾಗಿ ನಾನು ಪಕ್ಷಕ್ಕೆ ಹಾಗೂ ಕಾರ್ಯಕರ್ತರಿಗೋಸ್ಕರ ಪಕ್ಷದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿಗೂ ಕೂಡ ನಾನು ದುಡಿಯುತ್ತಿದ್ದು ನನಗೆ ಖಂಡಿತವಾಗಿ ಪಕ್ಷದ ಟಿಕೆಟ್ ನೀಡ್ತಾರೆಂಬ ಆಶಾಭಾವನೆ ಇದೆ. ಆ ಒಂದು ಆಶಾಭಾವನೆಯೊಂದಿಗೆ ನಾನು ಸಂಘಟನೆಯನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಸರ್ ತಮಗೆ ಟಿಕೆಟ್ ಸಿಕ್ತು ಅಂತಂದರೆ ಏನೆಲ್ಲ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ? ಏತಕ್ಕಾಗಿ ಜನ ನಿಮ್ಮನ್ನು ಆರಿಸಬೇಕು, ಯಾಕೆ ನಿಮ್ಮನ್ನು ಜಯಗಳಿಸಿಕೊಡಬೇಕು ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ. ಏನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ತಾವು ಜಿಲ್ಲಾ ಪಂಚಾಯಿತಿಯ ಒಬ್ಬ ಸದಸ್ಯರಾದರೆ ಟಿಕೆಟ್ ಸಿಕ್ಕರೆ? ಸನ್ಮಾನ್ಯ ಶಿವರಾಜ ತಂಗಡಿಗೆಯವರು ನಮ್ಮ ಭಾಗಕ್ಕೆ ನೀರಾವರಿ ಯೋಜನೆಗಳ ಮೂಲಕ ಮನೆ ಮಾತಾಗಿರುವಂಥವರು. ಅದೇ ರೀತಿಯಾಗಿ ನಾನು ಕೂಡ ಈ ಒಂದು ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ
ಜನಸಾಮಾನ್ಯರಿಗೆ ಈ ಒಂದು ಆರೋಗ್ಯದ ಒಂದು ಸವಲತ್ತು, ವೈದ್ಯಕೀಯ ಸವಲತ್ತು ಹಾಗೂ ಶಿಕ್ಷಣ ಅವರ ಮನೆ ಬಾಗಿಲಿಗೆ ತಲುಪುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ. ಯುವಕರ ಪ್ರತಿನಿಧಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅಂತೇಳಿ ಹೇಳ್ತೇನೆ. ನಮ್ಮ ಭಾಗದಲ್ಲಿ ಕುಡಿಯ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು, ಆ ಒಂದು ಕುಡಿಯ ನೀರಿನ ಸವಲತ್ತನ್ನು ಒದಗಿಸಿಕೊಡುವಲ್ಲಿ ನಾನು ಪ್ರಾಮಾಣಿಕವಾದ ಪಾತ್ರವನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಶಿಕ್ಷಣಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ರೈತರಿಗೆ ಒಂದು ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಈ ಮತ್ತು ಸಚಿವರು ಹಾಗೂ ರೈತರ ಮಧ್ಯೆ ಕೊಂಡಿಯಂತೆ ಕೆಲಸವನ್ನು ಮಾಡ್ತೇನೆ. ಈಗ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿ ಈ ಒಂದು ನಮ್ಮ ಕ್ಷೇತ್ರಕ್ಕೆ ನ್ಯಾಯವನ್ನು ಕೊಡ್ತೇನೆ ಅಂತೇಳಿ ಈ ಮೂಲಕ ಹೇಳ್ತೇನೆ. ಸರ್, ತಾವು ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿಯಿಂದ ಎಂಬ ಮಾತು ಹಲವು ದಿನಗಳಿಂದ, ಸರ್ಕಾರ 2.5 ವರ್ಷ ಬಂದಾಗಿನಿಂದಲೂ ಕೇಳಲ್ಪಡ್ತಾ ಇದ್ದೀವಿ. ಗ್ಯಾರಂಟಿಗಳನ್ನು ಜನರ ಮನೆ ಮನೆಗೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ತಾವೊಬ್ಬರು ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಜಿಲ್ಲೆಯಲ್ಲಿ ಗ್ಯಾರಂಟಿ ಹೇಗೆ ವರ್ಕ್ ಆಗ್ತಾ ಇದೆ ಎನ್ನುವಂಥದ್ರ ಬಗ್ಗೆ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ನಾವು ಚುನಾವಣೆ ಮುಂಚಿತವಾಗಿ ಏನು ಈ ಒಂದು 5 ಗ್ಯಾರಂಟಿಯನ್ನು ಜಾರಿಗೆ ತರ್ತೀವಿ ಅಂತ ಏನು ಹೇಳಿದ್ವಿ, ಅದನ್ನು ಸರ್ಕಾರ ರಚನೆಯಾಗಿ ಕೇವಲ 3 ತಿಂಗಳಲ್ಲೇ ಈ 5 ಸ್ಕೀಮ್ಗಳನ್ನು, ಈಗ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಹಾಗೂ ಗೃಹ ಜ್ಯೋತಿ ಇರ್ಬೋದು, ಹಾಗೂ ಯುವ ನಿಧಿ ಇರ್ಬೋದು, ಹಾಗೂ 10 kg ಅಕ್ಕಿಯನ್ನು ಕೊಡುವಂಥ ಈ ಒಂದು ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಅವತ್ತು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರ ಈ ಬಡವರ ಸಾಮಾನ್ಯರ ಮನೆಗೆ ಮುಟ್ಟಿಸುವಂಥ ಕೆಲಸ ಇವತ್ತಾಗಿದೆ. ಈ ದೇಶದಲ್ಲೇ ಪ್ರಥಮ ಅಂತೇಳಿದರೆ ನಾವು ಯಾವುದಾದ್ರು ಒಂದು ಪ್ರಣಾಳಿಕೆ ಕೊಟ್ಟರೆ ಆ ಒಂದು ಪ್ರಣಾಳಿಕೆಯ ಸರಿಯಾದ ರೀತಿಯಲ್ಲಿ ಅದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಒಂದು ಸಮಿತಿಯನ್ನು, ಅನುಷ್ಠಾನ ಸಮಿತಿಯನ್ನು ಇಡೀ ರಾಜ್ಯದಲ್ಲೇ ಒಂದು ರಚನೆ ಮಾಡಿ, ಈಗ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಹಾಗೂ ತಾಲೂಕಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಎಲ್ಲ ಒಂದು ಪಡೆಯನ್ನು ರಚನೆ ಮಾಡಿ, ಈಗ ಕಾಲಕಾಲಕ್ಕೆ ಈ ಯಾವ ರೀತಿಯಾಗಿ ಗ್ಯಾರಂಟಿಗಳು ಪ್ರಗತಿಯಲ್ಲಿವೆ ಅನ್ನುವಂತಹ ವಿಚಾರಣೆ ಇರ್ಬೋದು, ಹಾಗೂ ಯಾರಿಗೂ ಮುಟ್ಟಲಾರದಂಥ ಇರುವಂಥ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸವನ್ನು ಈ ನಾವು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಹಾಗೂ ತಾಲೂಕು ವಾರು ನಾವು ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಯಾವುದೇ ಒಂದು ಯೋಜನೆಗಳು ಕೂಡ ಪ್ರತಿಶತ 97% ಸುಮಾರು 95-97% ಎಲ್ಲ ಒಂದು ಗ್ಯಾರಂಟಿಗಳು ಕೂಡ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಬಡವರಿಗೂ ಮುಟ್ತಾ ಇದೆ ಅಂತ ನಾನು ಒಂದು ಜಿಲ್ಲಾ ಸಮಿತಿಯ ಸದಸ್ಯನಾಗಿ ಹೇಳ್ತಾ ಇದ್ದೇನೆ. ಸೊ ತಾವು ಆರಂಭದಿಂದಲೂ ಹೇಳ್ತಾ ಇದ್ದೀರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಯವರ ಬಗ್ಗೆ ಪ್ರತಿಯೊಂದು ನನ್ನ ಪ್ರಶ್ನೆಯಲ್ಲೂ ಕೂಡ ಶಿವರಾಜ್ ತಂಗಡಿಯವ್ರನ್ನ ಎಳೆದೇಳಿ ತರ್ತಾ ಇದ್ದೀರಿ. ಶಿವರಾಜ್ ತಂಗಡಿಗೆಯವ್ರನ್ನ ನೀವು ಕಂಡಂತೆ ಹೇಗೆ ವ್ಯಕ್ತಿ ನೆಕ್ಸ್ಟ್ ಜಿಲ್ಲೆಯಲ್ಲಿ ಆಗಲಿ, ಜನರ ಜೊತೆಗೆ ಆಗಲಿ, ತಮ್ಮ ಜೊತೆಗಂತೂ ಬಿಡಿ ತುಂಬ ಅವಿನಾಭಾವದಿಂದ ಇದ್ದಾರೆ, ತುಂಬ ಅವ್ರ ಜೊತೆಗಿನ ಒಡನಾಟ ತಮ್ಮದು ಕೂಡ ತುಂಬ ಕ್ಲೋಸ್ ಆಗಿದೆ. ಜಿಲ್ಲೆಯ ಜನರೊಂದಿಗೆ ಹೇಗಿದೆ ಒಡನಾಟ ಶಿವರಾಜ್ ತಂಗಡಿಗೆ ಅವ್ರದ್ದು ಅಂತ? ಸನ್ಮಾನ್ಯ ಶಿವರಾಜ ತಂಗಡಿಗೆಯವರ ಜನ್ಮಭೂಮಿ ಬಾಗಲಕೋಟೆಯ ಇಳಕಲ್ ಆದರೂ ಕೂಡ ಅವರ ಕರ್ಮಭೂಮಿ ಕನಕಗಿರಿ ಕ್ಷೇತ್ರ. ಈ ಒಂದು ಕನಕಗಿರಿ ಕ್ಷೇತ್ರದಲ್ಲಿ ಅವರ ಹೆಸರು ಯಾವ ರೀತಿಯಾಗಿದೆ ಅಂದರೆ, ಅವರ ಕೆಲಸ ಅವರ ಹೆಸರನ್ನು ಉಳಿಸುತ್ತೆ ನಮ್ಮ ಭಾಗದಲ್ಲಿ. ಈಗ ಯಾವುದಾದ್ರೂ ರಾಜಕಾರಣಿ ಇದ್ದರೂ ಕೂಡ ಇವತ್ತು ಕೆಲಸ ಏನು ಮಾಡಿದ್ದಾರೆ ಅಂದರೆ ಅದನ್ನು ಸನ್ಮಾನ್ಯ ಶಿವರಾಜ ತಂಗಡಿಗೆ ಅವರು ಮಾಡಿದರು. ಈಗ ನಮ್ಮ ಭಾಗಕ್ಕೆ ಒಣ ಬೇಸಾಯದ ಭಾಗ ಹಾಗೂ ನೀರಾವರಿ ಭಾಗ ನಮ್ಮ ಕ್ಷೇತ್ರದ ಕನಕಗಿರಿ ಕ್ಷೇತ್ರ ಹೊಂದಿರುವಂಥದ್ದು. ಈಗ ಒಣ ಬೇಸಾಯದ ಭಾಗಕ್ಕೆ ಹೊಳೆಯಿಂದ ಒಂದು ನೀರು ತರುವುದರ ಮೂಲಕ ಒಣ ಬೇಸಾಯಕ್ಕೆ ನೀರಾವರಿಯನ್ನು ಅಂತರ್ಜಲ ಹೆಚ್ಚು ಮಾಡುವುದರ ಮೂಲಕ ಈ ಒಂದು ಆ ಭಾಗದಲ್ಲಿ ರೈತರ ಒಂದು ಏನು ನಾಡಿ ಮಿಡಿತ ಏನಿತ್ತು ಅದನ್ನು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ನೀರುಣಿಸುವಂಥ ಕೆಲಸ ಸನ್ಮಾನ್ಯ ಶಿವರಾಜ ತಂಗಡಿಗೆ ಅವರು ಮಾಡಿದರು. ಅದೇ ರೀತಿಯಾಗಿ ಈ ಒಂದು ತಾಲೂಕಾ ಘೋಷಣೆ ಇರ್ಬೋದು, ಹಾಗೂ ಪುರಸಭೆಯನ್ನು ತರುವಂಥದ್ದಿರ್ಬೋದು, ಕಾಟಗಿ ಗ್ರಾಮ ಪಂಚಾಯಿತಿಯನ್ನು, ಪಟ್ಟಣ ಪಂಚಾಯಿತಿಯನ್ನು ಪುರಸಭೆ ಮಾಡೋದಿರ್ಬೋದು. ಅದೇ ರೀತಿಯಾಗಿ ಈಗ ನಮ್ಮ ಭಾಗಕ್ಕೆ ಯಾವತ್ತಿದ್ರೂ
ಕೆಲಸ ಅಂತೇಳಿ ಬಂದರೆ ಯೋಜನೆಗಳು ಅಂತ ಬಂದರೆ ಅದು ಸನ್ಮಾನ್ಯ ಶಿವರಾಜ್ ಎಸ್ ತಂಗಡಿ ಅವರಿಂದ ಅಂತ ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿ ಹಾಗೂ ಕನಕಗಿರಿ ಕ್ಷೇತ್ರದ ಒಬ್ಬ ಯುವಕನಾಗಿ ಯಾವತ್ತಿದ್ರೂ ಕೂಡ ಹೆಮ್ಮೆಯಿಂದ ಈ ಒಂದು ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಎಸ್ ಸರ್, ತಾವು ರಾಜಕಾರಣದಲ್ಲಿ ಆಗಿದಾಗಿನಿಂದ ರಾಜಕಾರಣ ಅಂತಂದ್ರೆ ಸಮಾಜ ಸೇವೆ ಆದರೂ ಕೂಡ ಇದರ ಜೊತೆಗೆ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಅನೇಕ ಜನರಿಗೆ ಬಡವರಿಗೆ ಸಹಾಯಕವಾಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಿರಿ. ನೊಂದವರ ಕಣ್ಣೀರು ಹನಿಯನ್ನು ಒರೆಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದಿರಿ. ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾತಾಡೋದಾದರೆ, ಯಾಕಂದರೆ ಕೆಲವೊಬ್ಬರು ಹಂಚ್ಕೊಳ್ಳಲ್ಲ, ಕೊಟ್ಟರು ಕೂಡ ಕೊಡದೇ ಇರುವಾಗಿರ್ತಾರೆ. ಒಂದು ಕೈಗಿಂದ ಕೊಟ್ಟರೆ ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಎನ್ನುವಂತಹ ಮಾತುಗಳು ಕೂಡ ಅನೇಕ ಬಾರಿ ಅನೇಕ ಸಮಾಜ ಸೇವಕರು ಹೇಳ್ತಾರೆ. ಆದರೆ ತಮ್ಮ ಸಾಮಾಜಿಕ ಕಾರ್ಯಗಳು ಜನರಿಗೆ ಮುಟ್ಟಬೇಕಂತಂದರೆ ಕೆಲವೊಂದಿಷ್ಟು ಪ್ರಚುರ ಪಡಿಸಲೇಬೇಕಾಗುತ್ತೆ. ಹಾಗಾಗಿ ಸರ್, ನಿಜವಾಗ್ಲೂ ನಾವು ಹೇಳ್ಬೇಕಂದ್ರೆ ಈ ಸಮಾಜ ಸೇವೆ ಅನ್ನುವಂಥದ್ದು ಬಲಗೈ ಕೊಟ್ಟಿದ್ದನ್ನು ಎಡಗೈ ಹೇಳಬಾರ್ದಂತೆ. ಆದರೂ ಕೂಡ ಈ ಒಂದು ಶಿಕ್ಷಣ ರಂಗದಲ್ಲಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಾವೇನಾದರೂ ಸಮಾಜ ಸೇವೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡೋದಾದರೆ ಅವರಿಗೆ ಈಗ ಓದಲಿಕ್ಕೆ ಬುಕ್ಸ್ ಇರ್ಬೋದು, ಹಾಗೂ ಅವರಿಗೆ ಓದಲಿಕ್ಕೆ ಬೇಕಂತಹ ಪಠ್ಯಪುಸ್ತಕ ಇರ್ಬೋದು ಕೊಡೋದ್ರ ಮೂಲಕ ಅವರನ್ನು ಅಕ್ಷರದತ್ತ ಕರೆಯುವುದು. ಹಾಗೂ ಇವತ್ತಿನ ಪರಿಸ್ಥಿತಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ. ಆ ಒಂದು ಮುಚ್ಚುತ್ತಿರುವಂಥ ಶಾಲೆಗಳಿಗೆ ನಾವು ಸ್ವಯಂಕೃತವಾಗಿ ನಾವೆಲ್ಲ ಇವತ್ತು ಒಬ್ಬ ಅಕ್ಷರಸ್ಥರಾಗಿ ಇವತ್ತು ಅವರನ್ನು ಬಡ ಮಕ್ಕಳನ್ನು ಇವತ್ತು ಸರ್ಕಾರಿ ಶಾಲೆಗೆ ಕರೆತರುವುದರ ಮೂಲಕ ಅವರಿಗೂ ಕೂಡ ನಾವು ಕೈಲಾದಷ್ಟು ಅವರಿಗೆ ಪಠ್ಯಪುಸ್ತಕವನ್ನು ನೀಡುವುದರ ಮೂಲಕ ಇವತ್ತು ಅವರ ಶಿಕ್ಷಣಕ್ಕೆ ನಾವು ಕೂಡ ಒಂದು ಕೈ ಜೋಡಿಸೋಣ. ಈ ಒಂದು ಸರ್ಕಾರಿ ಶಾಲೆ ಅಂದರೆ ಅದು ನಮ್ಮ ಸರ್ಕಾರಿ ಶಾಲೆ ಅಂತಂದು ಹೇಳಿದರೆ ಅದು ಎಲ್ಲ ನಮ್ಮ ಆಸ್ತಿ. ಆ ಒಂದು ಆಸ್ತಿಯನ್ನು ಉಳಿಸಿ ಬೆಳೆಸುವ ಕೆಲಸ ಪ್ರತಿಯೊಬ್ಬ ವಿದ್ಯಾವಂತರದಾಗಿರುತ್ತೆ ಅಂತ ಹೇಳ್ತಾ, ಈ ಒಂದು ಸಮಾಜ ಸೇವೆ ಅನ್ನೋದಕ್ಕಿಂತ ಒಂದು ಶಿಕ್ಷಣ ಪ್ರತಿಯೊಬ್ಬ ಬಡವನು ಕೂಡ ತೆಗೆದುಕೊಳ್ಳಬೇಕನ್ನೋದು ನನ್ನ ಉದ್ದೇಶ. ಆ ಒಂದು ಉದ್ದೇಶದ ನಿಟ್ಟಿನಲ್ಲಿ ನಾವು ಈ ಒಂದು ಯಾವುದೇ ಕ್ರೀಡೆ ಇರ್ಬೋದು, ಕ್ರೀಡೆಯಲ್ಲೂ ಕೂಡ ಇವತ್ತು ಬಡವರು ಒಂದು ಶ್ರೀಮಂತರು ಒಂದು ಕಾಣಬಾರ್ದು. ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತು ಸಮವಸ್ತ್ರವನ್ನು ನೀಡುವ ಉದ್ದೇಶ ಏನಂತಂದರೆ ಇವತ್ತು ಬಡವ ಶ್ರೀಮಂತ ಅನ್ನುವ ಉದ್ದೇಶ ಬೇಡ, ಎಲ್ಲರೂ ಕೂಡ ಸಮಾನರು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ಕ್ರೀಡಾ ಸಮವಸ್ತ್ರಗಳನ್ನು ಕೂಡ ನಾನು ವೈಯಕ್ತಿಕವಾಗಿ ನಾನು ನೀಡಿದ್ದೇನೆ. ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹಾಗೂ ಮತ್ತು ಕ್ರೀಡಾ ಈಗ ಇವತ್ತಿನ ಯುವಕರು ನಮ್ಮ ದೇಶದ ಸಂಪತ್ತು. ಆ ಒಂದು ದೇಶದ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ಕ್ರೀಡೆಗೂ ಕೂಡ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ, ಹಾಗೂ ಇವತ್ತು ನೊಂದು ಬಂದ ಜನರಿಗೂ ಕೂಡ ಯಾವತ್ತು ನಮ್ಮ ಮನೆ ಬಾಗಿಲು ತೆರೆದಿರುತ್ತೆ, ಅವರಿಗೂ ಕೂಡ ನಾನು ಕೈಲಾದಷ್ಟು ಮಟ್ಟಿಗೆ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಿದ್ದು. ಈ ಒಂದು ನಾನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಪದವಿಯನ್ನು ಹಾಗೂ ಮುಂದುವರೆದು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದ್ದು ಜನಸಾಮಾನ್ಯರ ಹಾಗೂ ಬಡವರ ಒಂದು ಏಳಿಗೆಗಾಗಿ ಪರಿಶ್ರಮವನ್ನು ಪಡ್ತೇನೆ. ಹಾಗೂ ನನಗೆ ಕೂಡ ಸಾಮಾಜಿಕ ನ್ಯಾಯದ ಮೇಲೆ ಒಂದು ನಂಬಿಕೆ ಇಟ್ಟು ಈ ಒಂದು ರಾಜಕಾರಣಕ್ಕೆ ಒಂದು ಬಂದಿದ್ದು. ಈ ಒಂದು ನಮ್ಮ ಶಿವರಾಜ ತಂಗಡಿಗೆ ಅವರು ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಹಾಗೂ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಒಂದು ಆಶಯದಂತೆ, ಅವರ ಮಾರ್ಗದರ್ಶನದಂತೆ, ಅವರ ಹಾಕಿಕೊಟ್ಟ ಹಾದಿಯಲ್ಲಿ ಕೂಡ ನಾನು ಈ ಒಂದು ರಾಜಕಾರಣದಲ್ಲಿ ಮುಂದುವರಿತೇನೆ. ಬಡವರ ಹಾಗೂ ನಿರ್ಗತಿಕರ ಒಂದು ಧ್ವನಿಯಾಗಿ ಕೆಲಸವನ್ನು ಮಾಡ್ತೇನೆ. ಒಬ್ಬ ಯುವ ನಾಯಕರಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರಾಜಕಾರಣಕ್ಕೆ ಧುಮುಕಬೇಕು, ರಾಜಕಾರಣದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ಒಂದು ಭರವಸೆಯ ಆಶಾಕಿರಣವಾಗಿ ಕೊಪ್ಪಳ ಜಿಲ್ಲೆಯಾದ್ಯಂತ ಹೊರಹೊಮ್ಮಬೇಕು ಎಂಬ ಆಸೆಯಿಂದ ಈಗ ಎಂಟ್ರಿ ಕೊಟ್ಟದಾಗಿದೆ. ಹಾಗಾಗಿ ತಮ್ಮನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವೇಶ್ವರ ಭಟ್ರ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸಲಾಗ್ತಾ ಇದೆ. ಅದರಲ್ಲೂ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ CM ಸಿದ್ದರಾಮಯ್ಯನವರಿಂದ ಈ ಪ್ರಶಸ್ತಿಯನ್ನು ತಮಗೆ ನೀಡಲ್ಪಡಲಾಗ್ತಾ ಇದೆ. ಹಾಗಾಗಿ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಈ ಸಮಯದಲ್ಲಿ ಅನ್ನುವಂಥದ್ರ ಬಗ್ಗೆ. ಹಳ್ಳಿಯಲ್ಲಿ ಇರುವಂತಹ ನನ್ನನ್ನು ಗುರುತಿಸಿ, ನಾನು ಮಾಡಿದಂತಹ ಸಮಾಜ ಸೇವೆಯನ್ನು ಗುರುತಿಸಿ
ಲೋಕದನಿ ಪತ್ರಿಕೆಯ ಸಂಪಾದಕರಾದಂತಹ ಸನ್ಮಾನ್ಯ ವಿಶ್ವೇಶ್ವರ್ ಭಟ್ರವರಿಗೆ ನಾನು ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ, ಈ ಒಂದು ನಾನು ಹಳ್ಳಿಯಲ್ಲಿ ಮಾಡಿದಂತಹ ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಲೋಕದನ ಪತ್ರಿಕೆಯ ಒಂದು ಪ್ರಶಸ್ತಿಯನ್ನು ನನಗೆ ನೀಡುತ್ತಿದ್ದು ನನಗೆ ಅಪಾರ ಗೌರವ ಹಾಗೂ ಸಂತೋಷವನ್ನು ನೀಡಿದ್ದು, ಅದು ಕೂಡ ಘನವತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಕೈಯಿಂದ ನಾನು ತೆಗೆದುಕೊಳ್ಳುತ್ತಿದ್ದು ಕೂಡ ನನಗೆ ತುಂಬ ಸಂತೋಷದ ಹಾಗೂ ಗೌರವಪೂರ್ವಕವಾಗಿ ಈ ಒಂದು ಲೋಕದನ ಪತ್ರಿಕೆಯ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ, ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ತಮಗೆ ಲಭಿಸಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು ಸರ್. ತಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಯಲಿ, ಅನೇಕ ಸಮಾಜಮುಖಿ ಕಾರ್ಯಗಳು ಜನರಿಗೆ ಮತ್ತಷ್ಟು ಹತ್ತಿರವಾಗಲಿ, ತಮ್ಮ ರಾಜಕೀಯ ಭವಿಷ್ಯ ಕೂಡ ಮತ್ತಷ್ಟು ಉಜ್ವಲಗೊಳ್ಳಲಿ, ತಮ್ಮ ಕನಸು ನನಸಾಗಲಿ. ತಾವು ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪ್ರಬಲ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿದ್ದೀರಿ ಕಾಂಗ್ರೆಸ್ ಪಕ್ಷದಿಂದ. ತಮಗೆ ಆ ದೇವರ ದಯೆಯಿಂದ ಟಿಕೆಟ್ ಕೂಡ ಸಿಗಲಿ, ಜಯ ಕೂಡ ಗಳಿಸಲಿ, ಜನರ ಸೇವೆಯನ್ನ ಮತ್ತಷ್ಟು ಮಾಡುವಂತ ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, ಎಂಆರ್ಜಿ ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, ಕೆಡಿಸಿಸಿ ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.